ಕಾರಣ ಆದಂತ ಈ ಹನಿ ಟ್ರ್ಯಾಪ್ ಪ್ರಕರಣದಲ್ಲಿ ರಾಜಣ್ಣವ್ರು ಏನೋ ಒಂದ್ ಮಾಡೇ ಬಿಡ್ತಾರೆ ಅಂತ ಹೇಳಿ ಅಂದ್ಕೊಂಡಿದ್ದದ್ದು. ಆದ್ರೆ ರಾಜಣ್ಣನವರು ಇವತ್ತು ಆಡಿರುವಂತ ಮಾತು ಮತ್ತಷ್ಟು ಗೊಂದಲಕ್ಕೆ ಕಾರಣ ಆಗಿದೆ. ರಾಜಣ್ಣ ಹೇಳಿಕೆ ಮೇಲೆ ಭಾರಿ ಕುತೂಹಲ ಇತ್ತು. ಮಗ ದೂರು ಕೊಡ್ತಾನೋ ಬಿಡ್ತಾನೋ ಅನ್ನೋ ರೀತಿಯಲ್ಲಿ ಮಾತಾಡಿದ್ದಾರೆ. ನನ್ನ ಮೇಲೆ ಹನಿ ಟ್ರ್ಯಾಪ್ ಯತ್ನದ ಬಗ್ಗೆ ನಾನು ದೂರು ಕೊಡ್ತೇನೆ. ಮಗನೂ ಕೂಡ ಹೇಳಿದಾನೆ, ನನ್ನನ್ನೂ ಕೂಡ ಈ ಟ್ರ್ಯಾಪ್ ನಲ್ಲಿ ಸಿಲುಕಿಸುವಂತ ಪ್ರಯತ್ನ ಆಗಿತ್ತು ಅಂತ ಹೇಳಿ MLC ರಾಜೇಂದ್ರ ಹೇಳಿದ್ರು. ಆದ್ರೆ ಅದ್ರ ಬಗ್ಗೆ ನಾವು ಪ್ರಶ್ನೆ ಕೇಳಿದಾಗ ಅವ್ನ್ ಕೊಡ್ತಾನೋ ಬಿಡ್ತಾನೋ ನನಗೆ ಗೊತ್ತಿಲ್ಲ, ನಾನ್ ದೂರು ಕೊಡ್ತೇನೆ ಅನ್ನೋದನ್ನ ಹೇಳಿದ್ದಾರೆ. ನನ್ನ ಬಳಿ ಸಾಕ್ಷಿ ಇಲ್ಲ, ಸಾಕ್ಷಿ ಇತ್ತು ಅಂತ ಹೇಳಿ ಅನ್ಕೊಂಡಿದ್ದೆ, ಅದು ಸಿಸಿಟಿವಿ ಫುಟೇಜ್. ಆದ್ರೆ ಸಿಸಿಟಿವಿ ಫುಟೇಜೇ ಇಲ್ಲ ಅನ್ನೋ ರೀತಿಯಲ್ಲಿ ಅಡ್ಡಗೋಡೆ ಮೇಲೆ ದೀಪ ಇಟ್ಟಂಗೆ ರಾಜಣ್ಣ ಮಾತಾಡಿದ್ದಾರೆ. ಬಹುಶಃ ಇದು ತನಿಖೆ ಹಳ್ಳ ಹಿಡಿಯುವಂತ ಎಲ್ಲಾ ಸಾಧ್ಯತೆಗಳು ಕಾಣಿಸ್ತಾ ಇದೆ. ಸದನದ ಒಳಗಡೆ ಒಬ್ರು ಸಚಿವರು, ಹಿರಿಯ ಸಚಿವರು ಹನಿ ಟ್ರ್ಯಾಪ್ ವಿಚಾರವನ್ನ ಪ್ರಸ್ತಾಪ ಮಾಡಿದಾಗ ಬಹುತೇಕ ಎಲ್ಲರೂ ಅನ್ಕೊಂಡಿದ್ರು ಇದು ಬಹಳ ಗಂಭೀರ ವಿಚಾರ, ಇದನ್ನ ತಾರ್ಕಿಕ ಅಂತ್ಯಕ್ಕೆ ತೆಗೆದುಕೊಂಡು ಹೋಗ್ತಾರೆ, ಮಾನ್ಯ ಮಂತ್ರಿಗಳೇ ಇದರಲ್ಲಿ ಪರ್ಸನಲ್ ಇಂಟ್ರೆಸ್ಟ್ ತೋರಿಸಿರೋದ್ರಿಂದ ಅಂತ ಹೇಳಿ ಅನ್ಕೊಂಡಿದ್ರು. ಆದ್ರೆ ಈಗ ನೋಡಿದ್ರೆ ಇದು ಬೇರೆ ಯಾವುದೋ ರೂಟ್ ಪಡೆದುಕೊಂಡಂಗೆ ಕಾಣಿಸ್ತಾ ಇದೆ. ಮತ್ತಷ್ಟು ಡೀಟೇಲ್ಸ್ ನೊಂದಿಗೆ ನನ್ನ ಕಲೀಗ್ ಬಸವರಾಜ್ ನೇರ ಸಂಪರ್ಕದಲ್ಲಿದ್ದಾರೆ. ಬಸವರಾಜ, ರಾಜಾರೋಷವಾಗಿ ಮಾತನಾಡಿದ್ರು. ಅಸೆಂಬ್ಲಿ ನಡೆಯುವಾಗ ಸಾಕ್ಷ್ಯಾಧಾರಗಳ ಸಮೇತ ಈ ಹನಿ ಟ್ರ್ಯಾಪ್ ಜಾಲವನ್ನ ನಾವು ಎಕ್ಸ್ಪೋಸೆ ಮಾಡೇ ಮಾಡ್ತೀವಿ ಅಂತ ಹೇಳಿ ರಾಜಣ್ಣ ಅವರು ಇವತ್ತು ಪರಮೇಶ್ವರ್ ಅವರನ್ನ ಭೇಟಿಯಾದ ನಂತರದಲ್ಲಿ ಪೂರ್ತಿ ಉಲ್ಟಾ. ರಾಜಣ್ಣ ಅವರು ಸಾಕ್ಷ್ಯನೇ ಇಲ್ಲ, ಸಿಸಿಟಿವಿ ಇಲ್ಲ, ಅದ್ರ ಫುಟೇಜ್ ಇಲ್ಲ, ಈ ರೀತಿಯಾದ ಹೇಳಿಕೆ. ಎಲ್ಲೋ ಇದನ್ನ ಗಮನಿಸ್ತಾ ಇದ್ರೆ ಇಡೀ ಹನಿ ಟ್ರ್ಯಾಪ್ ಪ್ರಕರಣ ಕೇವಲ 4 ದಿನಗಳ ಆರೋಪ ಪ್ರತ್ಯಾರೋಪದ ಸರಣಿಯಾಗೇ ಉಳಿದು ಬಿಡುತ್ತಾ ಅಂತ ಹೇಳಿ. ಖಂಡಿತ ಸ್ಮಿತಾ, ಈ ಒಂದಷ್ಟು ಆತಂಕ ಮತ್ತು ಒಂದಷ್ಟು ಈ ತರದ ಪ್ರಶ್ನೆಗಳು ಈಗ ಉದ್ಭವ ಆಗ್ತಾ ಇರ್ತಕ್ಕಂಥದ್ದು. ಯಾಕಂದ್ರೆ ಸದನದಲ್ಲಿ ಗಂಭೀರವಾದಂತಹ ವಿಚಾರವನ್ನ ಪ್ರಸ್ತಾಪ ಮಾಡಿದಾಗ ಅದೇ ರೀತಿಯಾಗಿ ನಡ್ಕೊಳ್ಬೇಕಾದಂತ ಪರಿಸ್ಥಿತಿ ಇದೆ. ಆದರೆ ಎಲ್ಲೋ ಒಂದ್ ಕಡೆ 4-5 ದಿನಗಳ ಗ್ಯಾಪ್ ಅನ್ನ ನೋಡಿದ್ರೆ ಎಲ್ಲೋ ರಾಜಣ್ಣ ಅವರು ಒತ್ತಡಗಳಿಗೆ ಬಗ್ಗಿಬಿಟ್ರ ಅನ್ನುವಂತ ಈ ಪ್ರಶ್ನೆಗಳು ಈಗ ಉದ್ಭವ ಆಗ್ತಾ ಇರ್ತಕ್ಕಂಥದ್ದು. ಯಾಕಂದ್ರೆ ಹೈಕಮಾಂಡ್ ಮಧ್ಯೆ ಎಂಟ್ರಿ ಆದ ಬಳಿಕ ಒಂದಷ್ಟು ಬೆಳವಣಿಗೆಗಳು ಪಕ್ಷದ ಮಟ್ಟದಲ್ಲಿ ಆಗಿರ್ತಕ್ಕಂಥದ್ದು. ಈಗಾಗಲೇ ದೆಹಲಿಗೆ ಸಚಿವರಾದಂತ ಜಾರಕಿಹೊಳಿ ಅವರು ಕೊಟ್ಟು ಅಲ್ಲಿ ದೂರು ಕೊಟ್ಟು ಬಂದಿದ್ದಾರೆ. ಆದ್ರೆ ಇಲ್ಲಿ ರಾಜಣ್ಣ ಅವರೇ ದೂರು ಸರ್ಕಾರಕ್ಕೆ ಕೊಡಕ್ಕೆ ಹಿಂದೆ ಮುಂದೆ ನೋಡ್ತಕ್ಕಂಥ ಪರಿಸ್ಥಿತಿ ಬಂತು. ಗುರುವಾರ ನಾನು ದೂರು ಕೊಡ್ತೇನೆ ಅಂತ ಹೇಳಿದ್ರು. ಆದ್ರೆ ಬಿಫೋರ್ ಮಂಗಳವಾರನೇ ಇವತ್ತು ಕೊಡೋಕೆ ಸಿದ್ಧ ಮಾಡ್ಕೊಂಡಿದ್ದಾರೆ. ಜೊತೆಗೆ ಆ ದೂರಿನಲ್ಲಿ ಒಂದು ಸ್ಪಷ್ಟವಾದಂತಹ ಉಲ್ಲೇಖಗಳನ್ನ ಮಾಡ್ತಾರೆ ಅನ್ನುವಂತ ಮತ್ತು ಸಾಕ್ಷ್ಯಗಳನ್ನು ಕೊಡ್ತಾರೆ ಅನ್ನುವಂತ ನಂಬಿಕೆಗಳಿತ್ತು. ಯಾಕಂದ್ರೆ ಸದನದಲ್ಲಿ ಅವರೇ ಪ್ರಸ್ತಾಪ ಮಾಡಿದ್ರು, ನನ್ನ ಬಳಿ ಸಾಕ್ಷಿ ಇದೆ, ಸಾಕ್ಷಿ ಸಮೇತ ಸರ್ಕಾರಕ್ಕೆ ದೂರು ಕೊಡ್ತೇನೆ ನಾನು ಅನ್ನುವಂಥದ್ದು. ಆದ್ರೆ ಈಗ ಉಲ್ಟಾ ಹೇಳ್ತಾ ಇದ್ರೆ, ನನ್ನ ಬಳಿ ಯಾವುದೇ ಸಾಕ್ಷಿಗಳಿಲ್ಲ, ಸಿಸಿಟಿವಿ ಕ್ಯಾಮೆರಾ ರೆಕಾರ್ಡ್ ಆಗಿತ್ತೆ ಅಂತ ಅನ್ಕೊಂಡಿದ್ದೆ. ಆದ್ರೆ ನಮ್ಮ ಮನೆಯಲ್ಲಿ ಯಾವುದೇ ಸಿಸಿಟಿವಿ ಕ್ಯಾಮೆರಾ ಇಲ್ಲದೆ ಇರೋ ಕಾರಣಕ್ಕಾಗಿ ಯಾವುದು ರೆಕಾರ್ಡ್ ಆಗಿಲ್ಲ. ಹಾಗಾಗಿ ನಾನು ದೂರು ಕೊಟ್ಟ ಬಳಿಕ ಸರ್ಕಾರ ಇದನ್ನ ತನಿಖೆ ಮಾಡಿ ಪತ್ತೆ ಹಚ್ಚಬೇಕಾಗುತ್ತೆ ಅನ್ನುವಂಥದ್ದು. ಸರ್ಕಾರ ಮಾಡಿ ಪತ್ತೆ ಹಚ್ಚಬೇಕು ಅನ್ನೋದಾದ್ರೆ 100 ಜನ ಅವ್ರ ಮನೆಗೆ ಬರ್ತಾರೆ, ಯಾರನ್ನಂತ ಐಡೆಂಟಿಫೈ ಮಾಡ್ತಾರೆ ಅನ್ನೋದಂಥದ್ದು ಒಂದು ಪ್ರಶ್ನೆ. ಅಥವಾ ಫೋನ್ ಕಾಲ್ ಮೂಲಕ ಮಾಡಿದ್ರ, ಅಥವಾ ಇವ್ರನ್ನ ನೇರವಾಗಿ ಸಂಪರ್ಕ ಮಾಡದಂತ ಸಂದರ್ಭದಲ್ಲಿ ಇನ್ಯಾರಾದ್ರೂ ಇವರು ಗೊತ್ತಿರತಕ್ಕಂಥವ್ರು ದಾಖಲೆಗಳನ್ನಾದ್ರೂ ಇಟ್ಕೊಂಡಿದಾರ, ಅದು ಬಹಳ ಪ್ರಮುಖ ಆಗುತ್ತೆ. ಈಗ ಸದ್ಯಕ್ಕೆ ದೂರು ಕೊಡೋಕೇನೋ ರೆಡಿ ಆಗಿದ್ದಾರೆ. 4 ಮೇಲೆ ದೂರು ಕೊಡ್ತಾರೆ ಗೃಹ ಸಚಿವರಿಗೆ. ಆದ್ರೆ ತನಿಖೆ ಯಾವ ಮಟ್ಟಕ್ಕೆ ಸ್ವರೂಪದಲ್ಲಿ ಆಗ್ತದೆ ಮತ್ತು ಕೇವಲ ಕಣ್ಣೊರೆಸೋಕೆ, ಅಂದ್ರೆ ಈಗ ಮೀಡಿಯಾದಲ್ಲಿ ಸುದ್ದಿ ಆದ ಮೇಲೆ ಅಥವಾ ಬಿಜೆಪಿ ಪ್ರತಿಭಟನೆ ಮಾಡಿದ ಮೇಲೆ, ದೊಡ್ಡ ರಾಷ್ಟ್ರೀಯ ಮಟ್ಟದ ಸುದ್ದಿ ಆದ ಮೇಲೆ ಕಾಟಾಚಾರಕ್ಕೆ ಈಗ ಕಂಪ್ಲೇಂಟ್ ಕೊಟ್ಟು ತನಿಖೆಯನ್ನು ಹಳ್ಳ ಹಿಡಿಸುವಂತ ಪ್ರಯತ್ನಗಳು ಸರ್ಕಾರ. ಕಾರಣ ಆದಂತ ಈ ಹನಿ ಟ್ರ್ಯಾಪ್ ಪ್ರಕರಣದಲ್ಲಿ ರಾಜಣ್ಣವ್ರು ಏನೋ ಒಂದ್ ಮಾಡೇ ಬಿಡ್ತಾರೆ ಅಂತ ಹೇಳಿ ಅಂದ್ಕೊಂಡಿದ್ದದ್ದು. ಆದ್ರೆ ರಾಜಣ್ಣನವರು ಇವತ್ತು ಆಡಿರುವಂತ ಮಾತು ಮತ್ತಷ್ಟು ಗೊಂದಲಕ್ಕೆ ಕಾರಣ ಆಗಿದೆ. ರಾಜಣ್ಣ ಹೇಳಿಕೆ ಮೇಲೆ ಭಾರಿ ಕುತೂಹಲ ಇತ್ತು. ಮಗ ದೂರು ಕೊಡ್ತಾನೋ ಬಿಡ್ತಾನೋ ಅನ್ನೋ ರೀತಿಯಲ್ಲಿ ಮಾತಾಡಿದ್ದಾರೆ. ನನ್ನ ಮೇಲೆ ಹನಿ ಟ್ರ್ಯಾಪ್ ಯತ್ನದ ಬಗ್ಗೆ ನಾನು ದೂರು ಕೊಡ್ತೇನೆ. ಮಗನೂ ಕೂಡ ಹೇಳಿದಾನೆ, ನನ್ನನ್ನೂ ಕೂಡ ಈ ಟ್ರ್ಯಾಪ್ ನಲ್ಲಿ ಸಿಲುಕಿಸುವಂತ ಪ್ರಯತ್ನ ಆಗಿತ್ತು ಅಂತ ಹೇಳಿ MLC ರಾಜೇಂದ್ರ ಹೇಳಿದ್ರು. ಆದ್ರೆ ಅದ್ರ ಬಗ್ಗೆ ನಾವು ಪ್ರಶ್ನೆ ಕೇಳಿದಾಗ ಅವ್ನ್ ಕೊಡ್ತಾನೋ ಬಿಡ್ತಾನೋ ನನಗೆ ಗೊತ್ತಿಲ್ಲ, ನಾನ್ ದೂರು ಕೊಡ್ತೇನೆ ಅನ್ನೋದನ್ನ ಹೇಳಿದ್ದಾರೆ. ನನ್ನ ಬಳಿ ಸಾಕ್ಷಿ ಇಲ್ಲ, ಸಾಕ್ಷಿ ಇತ್ತು ಅಂತ ಹೇಳಿ ಅನ್ಕೊಂಡಿದ್ದೆ, ಅದು ಸಿಸಿಟಿವಿ ಫುಟೇಜ್. ಆದ್ರೆ ಸಿಸಿಟಿವಿ ಫುಟೇಜೇ ಇಲ್ಲ ಅನ್ನೋ ರೀತಿಯಲ್ಲಿ ಅಡ್ಡಗೋಡೆ ಮೇಲೆ ದೀಪ ಇಟ್ಟಂಗೆ ರಾಜಣ್ಣ ಮಾತಾಡಿದ್ದಾರೆ. ಬಹುಶಃ ಇದು ತನಿಖೆ ಹಳ್ಳ ಹಿಡಿಯುವಂತ ಎಲ್ಲಾ ಸಾಧ್ಯತೆಗಳು ಕಾಣಿಸ್ತಾ ಇದೆ. ಸದನದ ಒಳಗಡೆ ಒಬ್ರು ಸಚಿವರು, ಹಿರಿಯ ಸಚಿವರು ಹನಿ ಟ್ರ್ಯಾಪ್ ವಿಚಾರವನ್ನ ಪ್ರಸ್ತಾಪ ಮಾಡಿದಾಗ ಬಹುತೇಕ ಎಲ್ಲರೂ ಅನ್ಕೊಂಡಿದ್ರು ಇದು ಬಹಳ ಗಂಭೀರ ವಿಚಾರ, ಇದನ್ನ ತಾರ್ಕಿಕ ಅಂತ್ಯಕ್ಕೆ ತೆಗೆದುಕೊಂಡು ಹೋಗ್ತಾರೆ, ಮಾನ್ಯ ಮಂತ್ರಿಗಳೇ ಇದರಲ್ಲಿ ಪರ್ಸನಲ್ ಇಂಟ್ರೆಸ್ಟ್ ತೋರಿಸಿರೋದ್ರಿಂದ ಅಂತ ಹೇಳಿ ಅನ್ಕೊಂಡಿದ್ರು. ಆದ್ರೆ ಈಗ ನೋಡಿದ್ರೆ ಇದು ಬೇರೆ ಯಾವುದೋ ರೂಟ್ ಪಡೆದುಕೊಂಡಂಗೆ ಕಾಣಿಸ್ತಾ ಇದೆ. ಮತ್ತಷ್ಟು ಡೀಟೇಲ್ಸ್ ನೊಂದಿಗೆ ನನ್ನ ಕಲೀಗ್ ಬಸವರಾಜ್ ನೇರ ಸಂಪರ್ಕದಲ್ಲಿದ್ದಾರೆ. ಬಸವರಾಜ,
ರಾಜಾರೋಷವಾಗಿ ಮಾತನಾಡಿದ್ರು. ಅಸೆಂಬ್ಲಿ ನಡೆಯುವಾಗ ಸಾಕ್ಷ್ಯಾಧಾರಗಳ ಸಮೇತ ಈ ಹನಿ ಟ್ರ್ಯಾಪ್ ಜಾಲವನ್ನ ನಾವು ಎಕ್ಸ್ಪೋಸೆ ಮಾಡೇ ಮಾಡ್ತೀವಿ ಅಂತ ಹೇಳಿ ರಾಜಣ್ಣ ಅವರು ಇವತ್ತು ಪರಮೇಶ್ವರ್ ಅವರನ್ನ ಭೇಟಿಯಾದ ನಂತರದಲ್ಲಿ ಪೂರ್ತಿ ಉಲ್ಟಾ. ರಾಜಣ್ಣ ಅವರು ಸಾಕ್ಷ್ಯನೇ ಇಲ್ಲ, ಸಿಸಿಟಿವಿ ಇಲ್ಲ, ಅದ್ರ ಫುಟೇಜ್ ಇಲ್ಲ, ಈ ರೀತಿಯಾದ ಹೇಳಿಕೆ. ಎಲ್ಲೋ ಇದನ್ನ ಗಮನಿಸ್ತಾ ಇದ್ರೆ ಇಡೀ ಹನಿ ಟ್ರ್ಯಾಪ್ ಪ್ರಕರಣ ಕೇವಲ 4 ದಿನಗಳ ಆರೋಪ ಪ್ರತ್ಯಾರೋಪದ ಸರಣಿಯಾಗೇ ಉಳಿದು ಬಿಡುತ್ತಾ ಅಂತ ಹೇಳಿ. ಖಂಡಿತ ಸ್ಮಿತಾ, ಈ ಒಂದಷ್ಟು ಆತಂಕ ಮತ್ತು ಒಂದಷ್ಟು ಈ ತರದ ಪ್ರಶ್ನೆಗಳು ಈಗ ಉದ್ಭವ ಆಗ್ತಾ ಇರ್ತಕ್ಕಂಥದ್ದು. ಯಾಕಂದ್ರೆ ಸದನದಲ್ಲಿ ಗಂಭೀರವಾದಂತಹ ವಿಚಾರವನ್ನ ಪ್ರಸ್ತಾಪ ಮಾಡಿದಾಗ ಅದೇ ರೀತಿಯಾಗಿ ನಡ್ಕೊಳ್ಬೇಕಾದಂತ ಪರಿಸ್ಥಿತಿ ಇದೆ. ಆದರೆ ಎಲ್ಲೋ ಒಂದ್ ಕಡೆ 4-5 ದಿನಗಳ ಗ್ಯಾಪ್ ಅನ್ನ ನೋಡಿದ್ರೆ ಎಲ್ಲೋ ರಾಜಣ್ಣ ಅವರು ಒತ್ತಡಗಳಿಗೆ ಬಗ್ಗಿಬಿಟ್ರ ಅನ್ನುವಂತ ಈ ಪ್ರಶ್ನೆಗಳು ಈಗ ಉದ್ಭವ ಆಗ್ತಾ ಇರ್ತಕ್ಕಂಥದ್ದು. ಯಾಕಂದ್ರೆ ಹೈಕಮಾಂಡ್ ಮಧ್ಯೆ ಎಂಟ್ರಿ ಆದ ಬಳಿಕ ಒಂದಷ್ಟು ಬೆಳವಣಿಗೆಗಳು ಪಕ್ಷದ ಮಟ್ಟದಲ್ಲಿ ಆಗಿರ್ತಕ್ಕಂಥದ್ದು. ಈಗಾಗಲೇ ದೆಹಲಿಗೆ ಸಚಿವರಾದಂತಹ ಜಾರಕಿಹೊಳಿ ಅವರು ಕೊಟ್ಟು ಅಲ್ಲಿ ದೂರು ಕೊಟ್ಟು ಬಂದಿದ್ದಾರೆ. ಆದ್ರೆ ಇಲ್ಲಿ ರಾಜಣ್ಣ ಅವರೇ ದೂರು ಸರ್ಕಾರಕ್ಕೆ ಕೊಡಕ್ಕೆ ಹಿಂದೆ ಮುಂದೆ ನೋಡ್ತಕ್ಕಂಥ ಪರಿಸ್ಥಿತಿ ಬಂತು. ಗುರುವಾರ ನಾನು ದೂರು ಕೊಡ್ತೇನೆ ಅಂತ ಹೇಳಿದ್ರು. ಆದ್ರೆ ಬಿಫೋರ್ ಮಂಗಳವಾರನೇ ಇವತ್ತು ಕೊಡೋಕೆ ಸಿದ್ಧ ಮಾಡ್ಕೊಂಡಿದ್ದಾರೆ. ಜೊತೆಗೆ ಆ ದೂರಿನಲ್ಲಿ ಒಂದು ಸ್ಪಷ್ಟವಾದಂತಹ ಉಲ್ಲೇಖಗಳನ್ನ ಮಾಡ್ತಾರೆ ಅನ್ನುವಂತ ಮತ್ತು ಸಾಕ್ಷ್ಯಗಳನ್ನು ಕೊಡ್ತಾರೆ ಅನ್ನುವಂತ ನಂಬಿಕೆಗಳಿತ್ತು. ಯಾಕಂದ್ರೆ ಸದನದಲ್ಲಿ ಅವರೇ ಪ್ರಸ್ತಾಪ ಮಾಡಿದ್ರು, ನನ್ನ ಬಳಿ ಸಾಕ್ಷಿ ಇದೆ, ಸಾಕ್ಷಿ ಸಮೇತ ಸರ್ಕಾರಕ್ಕೆ ದೂರು ಕೊಡ್ತೇನೆ ನಾನು ಅನ್ನುವಂಥದ್ದು. ಆದ್ರೆ ಈಗ ಉಲ್ಟಾ ಹೇಳ್ತಾ ಇದ್ದಾರೆ, ನನ್ನ ಬಳಿ ಯಾವುದೇ ಸಾಕ್ಷಿಗಳಿಲ್ಲ, ಸಿಸಿಟಿವಿ ಕ್ಯಾಮೆರಾ ರೆಕಾರ್ಡ್ ಆಗಿತ್ತೆ ಅಂತ ಅನ್ಕೊಂಡಿದ್ದೆ. ಆದ್ರೆ ನಮ್ಮ ಮನೆಯಲ್ಲಿ ಯಾವುದೇ ಸಿಸಿಟಿವಿ ಕ್ಯಾಮೆರಾ ಇಲ್ಲದೆ ಇರೋ ಕಾರಣಕ್ಕಾಗಿ ಯಾವುದು ರೆಕಾರ್ಡ್ ಆಗಿಲ್ಲ. ಹಾಗಾಗಿ ನಾನು ದೂರು ಕೊಟ್ಟ ಬಳಿಕ ಸರ್ಕಾರ ಇದನ್ನ ತನಿಖೆ ಮಾಡಿ ಪತ್ತೆ ಹಚ್ಚಬೇಕಾಗುತ್ತೆ ಅನ್ನುವಂಥದ್ದು. ಸರ್ಕಾರ ಮಾಡಿ ಪತ್ತೆ ಹಚ್ಚಬೇಕು ಅನ್ನೋದಾದ್ರೆ 100 ಜನ ಅವ್ರ ಮನೆಗೆ ಬರ್ತಾರೆ, ಯಾರನ್ನಂತ ಐಡೆಂಟಿಫೈ ಮಾಡ್ತಾರೆ ಅನ್ನೋದಂಥದ್ದು ಒಂದು ಪ್ರಶ್ನೆ. ಅಥವಾ ಫೋನ್ ಕಾಲ್ ಮೂಲಕ ಮಾಡಿದ್ರ ಅಥವಾ ಇವ್ರನ್ನ ನೇರವಾಗಿ ಸಂಪರ್ಕ ಮಾಡಿದಂತ ಸಂದರ್ಭದಲ್ಲಿ ಇನ್ಯಾರಾದ್ರೂ ಇವರ ಗೊತ್ತಿರತಕ್ಕಂಥವ್ರು ದಾಖಲೆಗಳನ್ನಾದ್ರೂ ಇಟ್ಕೊಂಡಿದಾರ, ಅದು ಬಹಳ ಪ್ರಮುಖ ಆಗುತ್ತೆ. ಈಗ ಸದ್ಯಕ್ಕೆ ದೂರು ಕೊಡೋಕೇನೋ ರೆಡಿ ಆಗಿದ್ದಾರೆ. 4 ಮೇಲೆ ದೂರು ಕೊಡ್ತಾರೆ ಗೃಹ ಸಚಿವರಿಗೆ. ಆದ್ರೆ ತನಿಖೆ ಯಾವ ಮಟ್ಟಕ್ಕೆ ಸ್ವರೂಪದಲ್ಲಿ ಆಗ್ತದೆ ಮತ್ತು ಕೇವಲ ಕಣ್ಣೊರೆಸೋಕೆ ಅಂದ್ರೆ ಈಗ ಮೀಡಿಯಾದಲ್ಲಿ ಸುದ್ದಿ ಆದ ಮೇಲೆ ಅಥವಾ ಬಿಜೆಪಿ ಪ್ರತಿಭಟನೆ ಮಾಡಿದ ಮೇಲೆ ದೊಡ್ಡ ರಾಷ್ಟ್ರೀಯ ಮಟ್ಟದ ಸುದ್ದಿ ಆದ ಮೇಲೆ ಕಾಟಾಚಾರಕ್ಕೆ ಈಗ ಕಂಪ್ಲೇಂಟ್ ಕೊಟ್ಟು ತನಿಖೆಯನ್ನು ಹಳ್ಳ ಹಿಡಿಸುವಂತ ಪ್ರಯತ್ನಗಳು ಸರ್ಕಾರ ಕಾರಣ ಆದಂತ ಈ ಹನಿ ಟ್ರ್ಯಾಪ್ ಪ್ರಕರಣದಲ್ಲಿ ರಾಜಣ್ಣ ಅವರು ಏನೋ ಒಂದ್ ಮಾಡೇ ಬಿಡ್ತಾರೆ ಅಂತ ಹೇಳಿ ಅಂದ್ಕೊಂಡಿದ್ದದ್ದು. ಆದ್ರೆ ರಾಜಣ್ಣನವರು ಇವತ್ತು ಆಡಿರುವಂತ ಮಾತು ಮತ್ತಷ್ಟು ಗೊಂದಲಕ್ಕೆ ಕಾರಣ ಆಗಿದೆ. ರಾಜಣ್ಣ ಹೇಳಿಕೆ ಮೇಲೆ ಭಾರಿ ಕುತೂಹಲ ಇತ್ತು. ಮಗ ದೂರು ಕೊಡ್ತಾನೋ ಬಿಡ್ತಾನೋ ಅನ್ನೋ ರೀತಿಯಲ್ಲಿ ಮಾತಾಡಿದ್ದಾರೆ. ನನ್ನ ಮೇಲೆ ಹನಿ ಟ್ರ್ಯಾಪ್ ಯತ್ನದ ಬಗ್ಗೆ ನಾನು ದೂರು ಕೊಡ್ತೇನೆ. ಮಗನೂ ಕೂಡ ಹೇಳಿದಾನೆ, ನನ್ನನ್ನೂ ಕೂಡ ಈ ಟ್ರ್ಯಾಪ್ ನಲ್ಲಿ ಸಿಲುಕಿಸುವಂತ ಪ್ರಯತ್ನ ಆಗಿತ್ತು ಅಂತ ಹೇಳಿ MLC ರಾಜೇಂದ್ರ ಹೇಳಿದ್ರು. ಆದ್ರೆ ಅದ್ರ ಬಗ್ಗೆ ನಾವು ಪ್ರಶ್ನೆ ಕೇಳಿದಾಗ ಅವ್ನು ಕೊಡ್ತಾನೋ ಬಿಡ್ತಾನೋ ನನಗೆ ಗೊತ್ತಿಲ್ಲ, ನಾನ್ ದೂರು ಕೊಡ್ತೇನೆ ಅನ್ನೋದನ್ನ ಹೇಳಿದ್ದಾರೆ. ನನ್ನ ಬಳಿ ಸಾಕ್ಷಿ ಇಲ್ಲ, ಸಾಕ್ಷಿ ಇತ್ತು ಅಂತೇಳಿ ಅನ್ಕೊಂಡಿದ್ದೆ, ಅದು ಸಿಸಿಟಿವಿ ಫುಟೇಜ್. ಆದ್ರೆ ಸಿಸಿಟಿವಿ ಫುಟೇಜೇ ಇಲ್ಲ ಅನ್ನೋ ರೀತಿಯಲ್ಲಿ ಅಡ್ಡಗೋಡೆ ಮೇಲೆ ದೀಪ ಇಟ್ಟಂಗೆ ರಾಜಣ್ಣ ಮಾತಾಡಿದ್ದಾರೆ. ಬಹುಶಃ ಇದು ತನಿಖೆ ಹಳ್ಳ ಹಿಡಿಯುವಂತ ಎಲ್ಲಾ ಸಾಧ್ಯತೆಗಳು ಕಾಣಿಸ್ತಾ ಇದೆ. ಸದನದ ಒಳಗಡೆ ಒಬ್ರು ಹಿರಿಯ ಸಚಿವರು ಹನಿ ಟ್ರ್ಯಾಪ್ ವಿಚಾರವನ್ನ ಪ್ರಸ್ತಾಪ ಮಾಡಿದಾಗ ಬಹುತೇಕ